ಪಹಲ್ಗಾಮ್ ದಾಳಿಗೆ ಪ್ರತ್ಯುತ್ತರ ನೀಡೋದಿಕ್ಕೆ ಮೋದಿ ದೊಡ್ಡದೊಂದು ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಭಕ್ತರು ಕಾದು ಕೂತಿದ್ರು. ಆದ್ರೆ ಮೋದಿ ರಾಹುಲ್ ಗಾಂಧಿ ಅವರು ಯಾವುದ್ರ ಬಗ್ಗೆ ಇಷ್ಟು ಕಾಲ ಹೇಳ್ತಾ ಬಂದಿದ್ರು ಆ ಜಾತಿ ಗಣತಿಯನ್ನ ಸರ್ಕಾರ ಕೈಗೊಳ್ಳೋದ್ರ ಬಗ್ಗೆ ನಿರ್ಣಯವನ್ನ ತೆಗೆದುಕೊಂಡ್ರು. ಪಾಕಿಸ್ತಾನದ ಮೇಲೆ ಮೋದಿ ಕ್ಷಿಪಣಿ ಹಾರಿಸಬಹುದು ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ರು. ಆದ್ರೆ ಮೋದಿ ನೋಡಿದ್ರೆ ಈ ನಿರ್ಧಾರದಿಂದ ತಮ್ಮ ಅಂಧ ಭಕ್ತರ ಮೇಲೇನೆ ಕ್ಷಿಪಣಿ ಹಾರಿಸಿದಾಗಿದೆ. ಜಾತಿ ಗಣತಿಯನ್ನ ವಿರೋಧಿಸಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಂತಹ ಬಿಜೆಪಿ ನಾಯಕರು ಜಾತಿ ಗಣತಿಗೆ ನಿರಂತರವಾಗಿ ಒತ್ತಾಯ ಮಾಡ್ತಾ ಇದ್ದಂತಹ ರಾಹುಲ್ ವಿರುದ್ಧ ಅವಮಾನಕಾರಿ ಟೀಕೆಗಳನ್ನ ಮಾಡ್ತಾ ಇದ್ದಂತಹ ಬಿಜೆಪಿ ನಾಯಕರು ಈಗ ಯಾವ ಮುಖವನ್ನ ಹೊತ್ಕೊಂಡು ಮೋದಿ ನಿರ್ಧಾರವನ್ನ ಮೆಚ್ಚುತ್ತಾರೆ? ನಿತಿನ್ ಗಡ್ಕರಿ ಈಗ ಯಾರನ್ನ ಒದಿತಾರೆ? ಆದಿತ್ಯನಾಥ್ ಈಗ ಯಾರನ್ನ ರಾವಣ ಅಂತ ಕರೀತಾರೆ? ಬಿಜೆಪಿಯ ಕೆಲವು ನಾಯಕರು ಈ ಹಿಂದೆ ಏನೇನೆಲ್ಲ ಹೇಳಿದ್ರು ಅನ್ನೋದು ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಬಗ್ಗೆ ಈಗ ಸಾಕಷ್ಟು ಟೀಕೆಗಳು ಬರ್ತಾ ಇವೆ. ನಿತಿನ್ ಗಡ್ಕರಿ ಕೆಲ ದಿನಗಳ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಜಾತಿಯ ಬಗ್ಗೆ ಮಾತನಾಡುವ ಯಾರೇ ಆಗಲಿ ನಾನು ಅವರನ್ನ ಒದಿತೀನಿ ಅಂತ ಹೇಳಿದ್ರು. बहुत जाति वाले लोग मुझे मिलने के लिए आते हैं, तो मैंने उनको सबको मिलकर 50,000 लोगों में कह दिया, जो करेगा जात की बात उसको कस के मारूंगा लात। तो मुझे मेरे मित्रों ने कहा कि ये कहकर तुमने बड़ा नुकसान किया है। मतलब जो होगा सो होगा, अगर चुनाव जीतता नहीं तो आदमी मरता थोड़ी है। ಆದ್ರೆ ಈಗ ನಿತಿನ್ ಗಡ್ಕರಿ ಏನ್ ಮಾಡ್ತಾರೆ? ಯಾಕಂದ್ರೆ ಈಗ ಮೋದಿ ಅವರೇ ಸ್ವತಃ ಜಾತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೋದಿ ಅವರ ನಿರ್ಧಾರದಿಂದಾಗಿ ಅಧಿಕಾರಿಗಳು ಜಾತಿ ಜನಗಣತಿಗಾಗಿ ಮನೆ ಮನೆಗೆ ಹೋಗ್ಲಿದ್ದಾರೆ. ಜನರ ಬಳಿ ಅವರು ಜಾತಿಯ ಬಗ್ಗೆಯೂ ಕೂಡ ಕೇಳಬೇಕಾಗಿದೆ. ಹಾಗಾದ್ರೆ ನಿತಿನ್ ಗಡ್ಕರಿ ಈಗ ಯಾರನ್ನ ಒದೆಯಲಿದ್ದಾರೆ? ಅತ್ಯಂತ ವಿಡಂಬನೆಯ ಸಂಗತಿ ಏನು ಅಂತ ಅಂದ್ರೆ, ಈ ರೀತಿ ಒದೆಯುವ, ಕಡಿಯುವ ಅಥವಾ ಕೊಲ್ಲುವ ಮಾತನ್ನೆಲ್ಲ ಬಹಳ ಶೂರರ ರೀತಿಯಲ್ಲಿ ಆಡುವಂತಹ ಬಿಜೆಪಿ ನಾಯಕರು ಯೂ-ಟರ್ನ್ ತೆಗೆದುಕೊಳ್ಳೋದನ್ನ ಬಹಳ ಬೇಗ ಮಾಡ್ತಾರೆ ಅನ್ನೋದು. ಅವತ್ತು ಜಾತಿ ಅಂತ ಹೇಳಿದವರಿಗೆ ಒದಿತೀನಿ ಅಂತ ಹೇಳಿದ್ದ ಗಡ್ಕರಿ ಈಗ ಮೋದಿ ಅವರು ಜಾತಿ ಗಣತಿ ನಡೆಸುವಂತಹ ನಿರ್ಧಾರವನ್ನು ಸಿಕ್ಕಾಪಟ್ಟೆ ಹೊಗಳಿದ್ದಾರೆ. ಇದು ಬಿಜೆಪಿ ಜನರ ಪ್ರತಿಭೆ. ಗಡ್ಕರಿ ಒಬ್ಬರೇ ಅಲ್ಲ, ಮತ್ತೊಬ್ಬ ಶೂರ ಆದಿತ್ಯನಾಥ್ ಕೂಡ ಬಾಟೆಂಗೆ ತೋ ಕಟೆಂಗೆ ಅಂತ ಹೇಳಿದ್ರು. ಜಾತಿ, ಪ್ರದೇಶ ಮತ್ತೆ ಭಾಷೆ ಹೆಸರಿನಲ್ಲಿ ಸಮಾಜವನ್ನ ವಿಭಜಿಸುವವರು ರಾವಣ ಮತ್ತೆ ದುರ್ಯೋಧನನ DNA ಅನ್ನ ಹೊಂದಿದ್ದಾರೆ ಅಂತ ಹೇಳಿದ್ರು. राष्ट्र से बढ़कर के कुछ नहीं हो सकता और राष्ट्र तब सशक्त होगा जब हम एक रहेंगे, नेक रहेंगे, तभी नेक रहेंगे। बटेंगे तो कटेंगे। आप देख रहे हैं ना, बांग्लादेश में देख रहे हो ना, तो वो गलतियां यहां नहीं होनी चाहिए। बटेंगे तो कटेंगे, एक रहेंगे तो नेक रहेंगे। ಈಗ ಮೋದಿಜಿ ಅವರೇ ಭಾರತ ಸರ್ಕಾರನೇ ಜಾತಿ ಜನಗಣತಿಯನ್ನ ನಡೆಸೋದಾಗಿ ಪ್ರಕಟಿಸಿರುವಾಗ ಆದಿತ್ಯನಾಥ್ ಯಾರನ್ನ ರಾವಣ, ಕೌರವ ಅಂತ ಹೇಳ್ತಾರೆ. ಆದ್ರೆ ಅವರು ಕೂಡ ಈಗ ಮೋದಿ ನಿರ್ಧಾರವನ್ನ ಹಾಡಿ ಹೋಗಲಿದ್ದಾರೆ. ಬಿಜೆಪಿಯ ಎಲ್ಲಾ ವಕ್ತಾರರ ಕಥೆ ಕೂಡ ಇದೇ ಆಗಿದೆ. ಸುಧಾಂಶು ತ್ರಿವೇದಿ ಸೇರಿದಂತೆ ಎಷ್ಟೆಲ್ಲ ಜನ ಮಾಧ್ಯಮದಲ್ಲಿ ಜಾತಿ ಜನಗಣತಿಯ ಬಗ್ಗೆ ಕಟುವಾಗಿ ಮಾತಾಡಿದ್ರಲ್ವಾ? ಟಿವಿಯಲ್ಲಿ ಕೂತ್ಕೊಂಡು ಜಾತಿ ಜನಗಣತಿಯಿಂದ ದೇಶ ವಿಭಜನೆ ಆಗುತ್ತೆ ಅಂತ ಜನರಿಗೆ ಮನವರಿಕೆ ಮಾಡ್ತಾ ಇದ್ರಲ್ವಾ? ಈಗ ಅವರೆಲ್ಲ ಮೋದಿ ನಿರ್ಧಾರವನ್ನ ಹೊಗಳುವಾಗ ಕೊಂಚ ಲಜ್ಜೆನೂ ಅವ್ರಿಗೆ ಆಗ್ತಾ ಇಲ್ವಾ? ರಾಹುಲ್ ಗಾಂಧಿ ಜಾತಿ ಜನಗಣತಿಯ ಬಗ್ಗೆ ಹೇಳ್ತಾ ಇದ್ದಾಗ ಬಿಜೆಪಿಯ ಮತ್ತೊಬ್ಬ ಮಹಾಶೂರ ಅನುರಾಗ್ ಠಾಕೂರ್ ಏನ್ ಹೇಳಿದ್ರು? ತನ್ನ ಜಾತಿಯ ಬಗ್ಗೆನೇ ತಿಳಿಯದ ವ್ಯಕ್ತಿ ಜಾತಿ ಗಣತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ರಾಹುಲ್ ಅವರನ್ನ ಇದೇ ಠಾಕೂರ್ ಅವಮಾನಿಸಿದ್ರು. ओबीसी की बात, जनगणना की बात बहुत की जाती है। माननीय सभापति जी, जिसकी जात का पता नहीं वो गणना की बात करता है। बोलने का मन क्या था? स्पीकर सर, ಈಗ ಮೋದಿಜಿ ಅವರು ಜಾತಿ ಗಣತಿಯ ನಿರ್ಧಾರ ಮಾಡಿದ ಕೂಡಲೇ ಸಾಮಾಜಿಕ ನ್ಯಾಯಕ್ಕಾಗಿ ಮೋದಿ ಸರ್ಕಾರದ ಸಂಕಲ್ಪ ಅಂತ ಯಾವ ಮುಖ ಇಟ್ಕೊಂಡು ಅನುರಾಗ್ ಠಾಕೂರ್ ಹೇಳ್ತಾರೆ. ಜಾತಿ ಗಣತಿ ವಿಚಾರಕ್ಕೆ ಇವರೆಲ್ಲ ಕಳೆದ 10 ವರ್ಷಗಳಿಂದ ಹೇಗೆಲ್ಲ ವಿಷ ಕಾರಿದ್ರು. ವಾಟ್ಸ್ಆಪ್ ಯೂನಿವರ್ಸಿಟಿಯ ಜನ ಆಡಿದಂಥ ಮಾತುಗಳು ಒಂದಾ ಎರಡ? ಇಡೀ ಮೇಲ್ಜಾತಿಯ ಜನರು ಬಿಜೆಪಿಯೊಂದಿಗೆ ಒಗ್ಗಟ್ಟಿನಿಂದ ನಿಂತಿದ್ದಾರೆ. ಅವರಿಗೆ ಬಿಜೆಪಿಗೆ ಮತ ಹಾಕೋದನ್ನ ಬಿಟ್ಟು ಬೇರೆ ದಾರಿ ಇಲ್ಲ. ಮೋದಿ ಅವರ ಆಜ್ಞೆಯಂತೆ ತಟ್ಟೆ ಬಾರಿಸೋದು, ಚಪ್ಪಾಳೆ ತಟ್ಟೋದು, ದೀಪ ಹಚ್ಚೋದನ್ನೆಲ್ಲ ಅವ್ರು ಮಾಡ್ಕೊಂಡೇ ಬಂದಿದ್ದಾರೆ. ಹಾಗಾದ್ರೆ ಈಗ ಮೋದಿ ಜಾತಿ ಗಣತಿಯ ನಿರ್ಧಾರ ತೆಗೆದುಕೊಂಡಿರುವಾಗ ಈ ಮೇಲ್ಜಾತಿಯ ಜನರ ಕಥೆ ಏನು? ಜಾತಿ ಜನಗಣತಿಯನ್ನ ಅನುಷ್ಠಾನಗೊಳಿಸುವಲ್ಲಿ ಪ್ರಮುಖ ಕೆಲಸ ಮಾಡಿದವರು ನಿತೀಶ್ ಕುಮಾರ್. ಬೇಕಂದಾಗೆಲ್ಲ ಬಿಜೆಪಿ ಜೊತೆಗೆ ಹೋಗಿ ಕುಳಿತುಕೊಳ್ಳುವಂತಹ ಈ ನಿತೀಶ್ ಕುಮಾರ್ ಜಾತಿ ಗಣತಿ ಮಾಡೋದಕ್ಕೆ ಸಾಧ್ಯವಾದುದು ಆರ್ಜೆಡಿ ಜೊತೆಗೆ ಸೇರಿ ಸರ್ಕಾರ ಮಾಡಿದಾಗ. ತೇಜಸ್ವಿ ಯಾದವ್ ಉಪಮುಖ್ಯಮಂತ್ರಿಯಾಗಿದ್ರು. ಆ ಸರ್ಕಾರದಲ್ಲಿ ಉದ್ಯೋಗಗಳ ಶ್ರೇಯಸ್ಸು ತೇಜಸ್ವಿ ಯಾದವ್ ಅವರಿಗೆ ಸಲ್ಲುವಂತೆ ಬಿಹಾರದ ಜಾತಿ ಜನಗಣತಿಯ ಶ್ರೇಯಸ್ಸು ತೇಜಸ್ವಿ ಯಾದವ್ ಮತ್ತೆ ನಿತೀಶ್ ಕುಮಾರ್ ಅವರ ಸರ್ಕಾರಕ್ಕೆ ಸಲ್ಲುತ್ತೆ.
ನಂತರ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿಯನ್ನ ಮಾಡಿ ತೋರಿಸ್ತು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿ ಮಾಡಿದ್ದು ಅನುಮೋದನೆ ನೀಡುವಂತ ಹಂತದಲ್ಲಿದೆ. ಹಾಗಾಗಿ ಈಗ ಬಿಜೆಪಿಗೆ ಹೌದು ಅಥವಾ ಇಲ್ಲ ಅಂತ ಹೇಳೋದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ. ಅದಕ್ಕಾಗಿನೇ ಈಗ ಜಾತಿ ಗಣತಿಗೆ ಕಾಂಗ್ರೆಸ್ ವಿರೋಧ ಮಾಡ್ತಾನೆ ಬಂದಿತ್ತು ಅಂತ ನಿರ್ಲಜ್ಜವಾಗಿ ಬಿಜೆಪಿ ಜನ ಹೊಸ ಕಥೆ ಹೇಳ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಏನ್ ಮಾಡ್ತು? ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಕೂಡ ಜಾತಿ ಗಣತಿ ಮಾಡಿಸ್ಲಿಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ 2011ರಲ್ಲಿ ಜಾತಿ ಸಮೀಕ್ಷೆಯನ್ನ ನಡೆಸಿತ್ತು. ಆದ್ರೆ ಆ ಅಂಕಿಅಂಶವನ್ನ ಇವತ್ತಿಗೂ ಬಹಿರಂಗಪಡಿಸಿಲ್ಲ. ಆ ದತ್ತಾಂಶದ ಮೂಲಕನೇ ಬಿಜೆಪಿ ಕಳೆದ 10 ವರ್ಷಗಳಿಂದ ಜಾತಿ ರಾಜಕೀಯ ಮಾಡ್ತಾ ಇದೆ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಈಗ ಈ ಇಡೀ ರಾಜಕೀಯ ಯಾವ ದಿಕ್ಕಿನಲ್ಲಿ ಬದಲಾಗುತ್ತೆ ಅಂತ ಅಂದ್ರೆ ಮೋದಿ ಸರ್ಕಾರ ಕಾಂಗ್ರೆಸ್ ಅಜೆಂಡವನ್ನ ಎತ್ಕೊಳ್ಬೇಕಾಗಿದೆ. ಅದು ಪ್ರತಿಪಾದಿಸ್ತಾ ಇದ್ದಂತಹ ಜಾತಿ ಗಣತಿಯನ್ನ ತಾನು ಮಾಡೋದಿಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಬಿಜೆಪಿಯ ಇತರ ನಾಯಕರನ್ನ ಬಿಡಿ, ಸ್ವತಃ ಮೋದಿಜಿನೇ ಯಾರನ್ನ ತುಕಡೆ ಗ್ಯಾಂಗ್ ಮತ್ತೆ ಅರ್ಬನ್ ನಕ್ಸಲರು ಅಂತ ಕರೀತಾ ಇದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೆ ಅದೇ ಮೋದಿ ಈಗ ಕಾಂಗ್ರೆಸ್ ಪ್ರತಿಪಾದಿಸ್ತಾ ಇದ್ದಂತಹ ಜಾತಿ ಗಣತಿಯನ್ನ ತನ್ನ ವಿಷಯವಾಗಿ ಎತ್ಕೊಳ್ಬೇಕಾಯ್ತು. ವಿರೋಧ ಪಕ್ಷದ ನಾಯಕನಾಗಿ ಇದು ರಾಹುಲ್ ಗಾಂಧಿ ಅವರ ಅತಿ ದೊಡ್ಡ ಗೆಲುವು. ರಾಹುಲ್ ಗಾಂಧಿ ದೇಶದಲ್ಲಿರ್ಲಿ ಅಥವಾ ವಿದೇಶದಲ್ಲಿರ್ಲಿ ಅಥವಾ ಯಾವುದೇ ಚುನಾವಣಾ ರ್ಯಾಲಿಯಲ್ಲಿ ಇರಲಿ ಜಾತಿ ಜನಗಣತಿಯ ಬಗ್ಗೆ ನಿರಂತರವಾಗಿ ಪ್ರಸ್ತಾಪ ಮಾಡ್ತಾ ಇದ್ರು. ಮೋದಿ ಸರ್ಕಾರ ಮಾತ್ರ ಜಾತಿ ಗಣತಿಯಿಂದ ದೂರನೇ ಇತ್ತು. 2021ರಲ್ಲಿ ಮೋದಿ ಸರ್ಕಾರ ಜಾತಿ ಜನಗಣತಿ ನಡೆಸುವಂತಹ ಉದ್ದೇಶ ಇಲ್ಲ ಅಂತ ಸಂಸತ್ತಿನಲ್ಲಿ ಹೇಳ್ತು ಅನ್ನೋದನ್ನ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ನೆನಪಿಸಿದೆ. ಹಾಗಾದ್ರೆ 2021ರಿಂದ 2025ರವರೆಗೆ ಏನ್ ಬದಲಾಗಿದೆ? 2024ರ ಲೋಕಸಭೆ ಚುನಾವಣೆಗಳಲ್ಲಿ ಬದಲಾವಣೆ ಕಾಣಿಸಿದೆ. ಹಿಂದುತ್ವದ ರಾಜಕೀಯ ಒಂದು ತಿರುವು ಪಡಿತಾ ಇದೆ ಅನ್ನೋದು ಬಿಜೆಪಿಗೆ ಅರ್ಥ ಆಗ್ಬಿಟ್ಟಿದೆ. ಹಿಂದುತ್ವ ರಾಜಕೀಯದ ಮೇಲೆ ಸಿಗಬೇಕಾದಂತ ಎಲ್ಲಾ ಮತಗಳು ಸಿಕ್ವು. ಈಗ ಸಾಮಾಜಿಕ ನ್ಯಾಯದ ರಾಜಕೀಯದ ಕಡೆಗೆ ಸಾಗಬೇಕಾಗತ್ತೆ ಅಂತ ಬಿಜೆಪಿಗೆ ಅನ್ಸಿದ್ಯಾ? ಇದಕ್ಕಾಗಿ ರಾಹುಲ್ ಗಾಂಧಿ ಮಾತ್ರ ಅಲ್ಲ, ಅಖಿಲೇಶ್ ಯಾದವ್ ಮತ್ತೆ ತೇಜಸ್ವಿ ಯಾದವ್ ಕೂಡ ಅಭಿನಂದನೆಗೆ ಅರ್ಹರು. ಆದ್ರೆ ದೊಡ್ಡ ಪ್ರಶ್ನೆ ಏನು ಅಂತ ಅಂದ್ರೆ ಈ ರಾಜಕೀಯ ಒಂದು ತಿರುವು ಪಡಿತಾ ಇದ್ರೆ ಬಿಜೆಪಿ ಈ ವಿಷಯವನ್ನ ತಮ್ಮದಾಗಿಸಿಕೊಳ್ಳೋದಿಕ್ಕೆ ಬಯಸುತ್ತಾ ಅಥವಾ ಈ ಸಮಸ್ಯೆಯನ್ನ ತಣ್ಣಗಾಗಿಸೋದಿಕ್ ಬಯಸುತ್ತಾ? ರಾಹುಲ್ ಗಾಂಧಿ ಕೂಡ ಸುದ್ದಿಗೋಷ್ಠಿಯಲ್ಲಿ ಇದೇ ಮಾತನ್ನ ಹೇಳಿದ್ದಾರೆ. ಜಾತಿ ಗಣತಿ ಸ್ಥಿತಿ ಕೂಡ ಮಹಿಳಾ ಮೀಸಲಾತಿಯಂತೆಯೇ ಆಗಬಹುದು ಅನ್ನುವಂತಹ ಆತಂಕವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿನೇ ಜಾತಿ ಗಣತಿಗೆ ಒಂದು ಗಡುವು ನಿಗದಿ ಮಾಡಬೇಕು, ದಿನಾಂಕ ಪ್ರಕಟಿಸಬೇಕು, ಅಷ್ಟರೊಳಗೆ ಮಾಡಿ ಮುಗಿಸಬೇಕು ಅನ್ನುವಂತಹ ಆಗ್ರಹವನ್ನ ರಾಹುಲ್ ಗಾಂಧಿ ಮಾಡಿದ್ದಾರೆ. ಮೋದಿ ಸರ್ಕಾರ ಜಾತಿ ಗಣತಿಯ ನಿರ್ಧಾರ ಪ್ರಕಟಿಸುವ ಮೂಲಕ ನಿಜವಾಗಿಯೂ ಮಾಡ ಹೊರಟಿರುವಂತಹ ರಾಜಕೀಯ ಏನಿರಬಹುದು ಅನ್ನುವಂತಹ ಅನುಮಾನ ಏಳದೇ ಇರೋದಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.